ಈ ನಾಡು ಕಂಡ ಅತ್ಯಂತ ಮೇರು ಕವಿ, ಕನ್ನಡ ಸಾರಸ್ವತ ಲೋಕದಲ್ಲಿ ತನ್ನದೇ ಆದ ಅಚ್ಚನ್ನ ಮೂಡಿಸಿ ಕನ್ನಡಿಗರ ಮನಸ್ಸನ್ನು ಗೆದ್ದ ಹೃದಯವಂತ ರಾಷ್ಟ್ರಕವಿ ಕುವೆಂಪುರವರ ಸಮಾಧಿ ಸ್ಥಳಕ್ಕೆ ನಾವೆಲ್ಲ ಆಗಮಿಸಿದ್ವಿ. ನಾವೆಲ್ಲ ಬಹಳ ಭಾಗ್ಯವಂತ, ವಿಶೇಷವಾಗಿ ನೀವು ಭಾಗ್ಯವಂತ. ನಿಮ್ಮಷ್ಟು ವಯಸ್ಸಿನವರಿದ್ದಾಗಿಂದಲೂ ನಾವು ಕನಸು ಕಾಣ್ತಾ ಇದ್ವಿ, ನಾವೆಲ್ಲ ಕವಿಶೈಲಕ್ಕೆ ಹೋಗಿ ಬರಬೇಕು, ಅಜ್ಜನ ಸಮಾಧಿಗೆ ಹೋಗಿ ಬರಬೇಕು ಅಂತ ಹೇಳಿ ಬಹಳ ಸಣ್ಣವರಿದ್ದಾಗಿಂದ ಕನಸು ಕಾಣ್ತಾ ಇದ್ವಿ. ಪ್ರಾಯಶಃ ಇಷ್ಟು ವರ್ಷಗಳ ಕಾಲದ ನಂತರ ನಮ್ಮ ಕನಸು ಇವತ್ತು ನನಸಾಗ್ತಾ ಇದೆ. ನೀವೆಲ್ಲ ಬಹಳ ಭಾಗ್ಯವಂತರು. ಸಣ್ಣ ವಯಸ್ಸಿನೊಳಗೆ ಇವತ್ತು ಕವಿ ಸಮಾಧಿಗೆ ಬಂದು ಸಾಕ್ಷಾತ್ ಕುವೆಂಪುರವರೇ ಧ್ಯಾನಾಸಕ್ತರಾಗ್ತಾ ಇದ್ರು. ಇಲ್ಲೆಲ್ಲ ಇರ್ತಕ್ಕಂಥ ಕಲ್ಲು ಹಾಸಿಗೆಯ ಮೇಲೆ ಕುಳಿತುಕೊಂಡು ಇಲ್ಲಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ನಿಸರ್ಗದ ಸೌಂದರ್ಯದಲ್ಲಿ ತಮ್ಮನ್ನ ತಾವು ಮೈ ಮರೆತು ಏಕತಾನತೆಯಿಂದ ಆ ತಪಸ್ಸು ಮಾಡಿರ್ತಕ್ಕಂತಹ ಸ್ಥಳ ಇದೆ. ಅಷ್ಟೇ ಅಲ್ಲದೆ ಅವರ ಸಾಹಿತ್ಯ ಕೃಷಿಯನ್ನ ಮಾಡಲಿಕ್ಕೆ ಹೇಳಿ ಮಾಡಿಸಿರ್ತಕ್ಕಂತಹ ಸ್ಥಳವನ್ನ ಕುವೆಂಪುರವರು ಆಯ್ಕೆ ಮಾಡಿಕೊಂಡಿದ್ದಾರೆ. ನಮಗೆ ಮೈ ರೋಮಾಂಚನಗೊಳ್ಳುತ್ತದೆ ಈ ಸ್ಥಳವನ್ನು ನೋಡಿದಾಗ, ಮೈ ಪುಳಕಗೊಳ್ಳುತ್ತದೆ. ಅಬ್ಬಾ, ಅದ್ಭುತ ಅನಿಸುತ್ತದೆ. ಇಡೀ ನಿಸರ್ಗವೇ ಕಾಲು ಮುರಿದುಕೊಂಡು ಬಿದ್ದಿರತಕ್ಕಂತಹ ಸ್ಥಳ ಇದೆ. ಇಡೀ ಮೈ ಮನಸ್ಸು ನಿರಾಳವಾಗಿದೆ. ಪಶ್ಚಿಮ ಘಟ್ಟಗಳು, ಈ ಸಹ್ಯಾದ್ರಿಯ ಎಲ್ಲ ತಪ್ಪಲಿನಲ್ಲಿ ಹಕ್ಕಿಗಳ ಕೂಗು, ಸುಖ ಪಿತಗಳ ಹಾಡು ಎಂತಹ ಅದ್ಭುತವಾದ ಕುವೆಂಪುರವರ ಒಂದು ಗೀತೆ ನೆನಪಾಗ್ತದೆ. ಓ ನನ್ನ ಚೇತನ ಆಗುಣಿಯನಿಕೇತನ, ಓ ನನ್ನ ಚೇತನ ಆಗುಣಿಯನಿಕೇತನ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ನಿರ್ದಿಗಂತವಾಗಿಯೇರಿ ಆಗು 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 ನನ್ನ ಚೇತನ ಆಗುಣಿಯನಿಕೇತನ. ಎಷ್ಟು ಅದ್ಭುತವಾಗ್ತದೆ, ಮೈ ಮನಸ್ಸು ರೋಮಾಂಚನಗೊಳ್ಳುತ್ತದೆ. ಬಹಳ ಅಧಮ್ಯವಾಗಿರ್ತಕ್ಕಂತಹ ಕವಿ ರಾಷ್ಟ್ರಕವಿ ಕುವೆಂಪುರು. ಅವರ ಒಂದೊಂದು ಸಾಲುಗಳನ್ನ, ಅವರವರೊಂದು ಭಾವಗೀತೆಗಳನ್ನ ಕೇಳಿದರೆ ನಮ್ಮನ್ನು ನಾವು ಮರೆತುಬಿಡೋದು ನಿಸ್ಸಂದೇಹವಾಗಿ ಅಷ್ಟೇ ಸರಿ. ಕುವೆಂಪುರವರಲ್ಲಿ ಬಹಳ ದೊಡ್ಡ ಆಧ್ಯಾತ್ಮಿಕ ಶಕ್ತಿಯನ್ನು ತಂದುಕೊಟ್ಟಿರ್ತಕ್ಕಂತಹ ಸ್ಥಳ ಈ ವಿಷಯ. ಕುವೆಂಪುರವರನ್ನ ಕೇವಲ ಒಬ್ಬ ಕವಿಯಾಗಿ ನೋಡಿದರೆ ನಮಗೆ ಬಹಳ ತಪ್ಪಾಗ್ತದೆ. ಕೇವಲ ಕವಿಯಾಗಿ ಬಹಳ ದೊಡ್ಡ ಆಧ್ಯಾತ್ಮಿಕ ಪ್ರವರ್ತಕ, ಬಹಳ ದೊಡ್ಡ ಆಧ್ಯಾತ್ಮಿಕ ಶಕ್ತಿಯನ್ನ ತನ್ನಲ್ಲಿ ಅಡಗಿಸಿಕೊಂಡಿರತಕ್ಕಂತಹ ವ್ಯಕ್ತಿತ್ವ ಕುವೆಂಪುರವರು ಹೇಳ್ತಿದ್ರಂತೆ, ಈ ಸಹ್ಯಾದ್ರಿಯ ತಪ್ಪಲಿನಲ್ಲಿ ಪ್ರಯಾಣ ಮಾಡತಕ್ಕಂಥ ಸಂದರ್ಭದಲ್ಲಿ ಕುವೆಂಪುರವರು ಹೇಳ್ತಿದ್ರಂತೆ, ನಾನು ಸಂಚರಿಸುವ ಸಮಯದಲ್ಲಿ ಒಂದು ಕ್ಷಣವೂ ಕೂಡ ಕಣ್ರೆಪ್ಪೆಯನ್ನ ಮಿಟುಕಿಸಲಾರದೆ
ಈ ಸೃಷ್ಟಿಯ ಅದ್ಭುತವನ್ನ ನಾನು ಸವಿತೀನಿ, ಆಸ್ವಾದನೆಯನ್ನ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳ್ತಿದಾರಂತೆ ಆ ಪುಣ್ಯ. ಅದೆಷ್ಟೋ ನಿಸರ್ಗವನ್ನ ಅವರು ಪ್ರೀತಿಸ್ತಾ ಇದ್ರು, ಅದೆಷ್ಟೋ ಈ ನಿಸರ್ಗವನ್ನ ಅವರು ಗೌರವಿಸ್ತಾ ಇದ್ರು ಅಂತಂದ್ರೆ, ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕ್ಷಣವೂ ಕೂಡ ಕಣ್ಣು ಮಿಟುಕಿಸೋದಿಲ್ಲ ನಾನು ಅಂತ ಹೇಳ್ತಾ ಇದ್ರು. ಕಣ್ಣು ಮಿಟುಕಿಸಿದ್ರಿ ಅಂತಂದ್ರ ಅಷ್ಟು ಒಂದು ಕ್ಷಣವನ್ನ ನಾನು ಈ ನಿಸರ್ಗವನ್ನು ನೋಡುವುದನ್ನ ತಪ್ಪಿಸ್ಕೊಳ್ತಿದ್ದೀನಲ್ಲ ಅಂತ ತಿಳ್ಕೊಂಡು ಭಾಷೆ ಮಾಡ್ತಾ ಇದ್ರಂತೆ. ಅನ್ಕೋತಿದ್ರು ಕುವೆಂಪು. ಅಷ್ಟು ಅಗಾಧವಾಗಿ ನಿಸರ್ಗವನ್ನ ಪ್ರೇಮಿಸ್ತಿದ್ರು. ಇಂಗ್ಲಿಷ್ ಸಾಹಿತ್ಯದಲ್ಲಿ ಅವರು ಬರ್ತಾರೆ, ವಿಲಿಯಂ ವರ್ಡ್ಸ್ವರ್ತ್ ಅಂತ ಹೇಳಿ, ಇಂಗ್ಲಿಷ್ ಕವಿ, ನಿಸರ್ಗ ಪ್ರೇಮಿ, ನಿಸರ್ಗ ಕವಿಗಳು. ವಿಲಿಯಂ ವರ್ಡ್ಸ್ವರ್ತ್ ಅವರಿಗೂ ಮತ್ತು ಕುವೆಂಪುರವರಿಗೂ ಹೋಲಿಕೆ ಮಾಡಿದರೆ, ಕುವೆಂಪುರವರು ಒಂದು ಕೈ ಮೇಲಾಗ್ತಾರೆ. ಅಂತಹ ಅದ್ಭುತವಾಗಿ